ನನ್ನ ಹೆಸರು ಸುಷ್ಮಾ, ನಾನು ಸುರ್ದೇನ್ಪುರದಿಂದ ಬರ್ತಾ ಇದ್ದೀನಿ. ಹಾಯ್, ನನ್ನ ಹೆಸರು ಮೋನಿಶಾ ಅಂತ ಹೇಳಿ. ನಾನು ಇಲ್ಲಿ ನಾಗಚಂದ್ರ ಮೆಟ್ರೋ ಬ್ಯಾಕ್ ಸೈಡಿಂದ ಬರ್ತಾ ಇರೋದು. ನನ್ನ ಹೆಸರು ಜ್ಯೋತಿ ಗಂಗಾಧರ್ ಅಂತ ಹೇಳ್ಬಿಟ್ಟಂತ. ನನ್ನ ಹೆಸರು ಹೇಮಾ ಅಂತ, ನಾನು ಕಾಮಾಕ್ಷಿಪಾಳ್ಯದಿಂದ ಬಂದಿದ್ದೀನಿ. ನನ್ನ ಹೆಸರು ತಾರಾ ಅಂತ, ಪಾಂಡುಪುರದಿಂದ ಬಂದಿದ್ದೀನಿ. ನನ್ನ ಹೆಸರು ಪಾರ್ವತಿ ಅಂತ, ನಾನು ಗುಲ್ಬರ್ಗದಿಂದ ಬಂದೀನಿ. ಹಾಯ್, ನನ್ನ ಹೆಸರು ಮಂಜುಳಾ ಅಂತ, ನಾನು ಇಲ್ಲೇ ಗಂಗೋಡ್ನಳ್ಳಿಯಿಂದ ಬರ್ತಾ ಇರೋದು. ಹಲೋ ನಮಸ್ಕಾರ, ನಾನು ಬಸವರಾಜ್ ಗಂಬ ಮಾತಾಡ್ತಾ ಇರೋದು, ಸೊ ಮುದೋಳಿಂದ. ಹಾಯ್, ನಾನು ಗೀತಾ ನಂಜಾ ಅಂತ, ದೊಡ್ಡಬಿದ್ರಕಲ್ಲಿಂದ ಬಂದಿರೋದು. ಒಂದು ಶೀಲಾ ಮತ್ತು ಸಹನಾ ಅಂತ, ನಮ್ಮೂರು ಬಂದು ಹಾಸನ. ನನ್ನ ಹೆಸರು ಬಂದು ಪುಷ್ಪಲತಾ ಅಂತ ಹೇಳಿ, ನಾನು ಮಾಗಡಿ ರೋಡ್ ಗೋಲ್ರಟ್ಟಿಯಿಂದ ಬಂದಿರೋದು. ನಾನು ಯಾಕೆ ಈ ಸ್ಟುಡಿಯೋನೇ ಹಾರಿಸ್ಕೊಂಡೆ ಅಂತಂದರೆ, ಸುಮಾರು ಕಡೆನೂ ನಾನು ಎಲ್ಲ ಥರನೂ ನೋಡಿದ್ದೆ, ಕಮೆಂಟ್ಸ್ ಕೇಳಿದ್ದೆ. ಬಟ್ ಈ ಸ್ಟುಡಿಯೋ ಬಗ್ಗೆ ನಾನು ರಿಮಾರ್ಕ್ ಕೇಳಿಲ್ಲ ಇಲ್ಲವೇ. ನಾನು ಏನೇ ಒಂದು ಕೆಲಸ ಮಾಡಬೇಕಾದ್ರೂ 10 ಸಲ ಯೋಚನೆ ಮಾಡ್ತೀನಿ, 10 ಜನನ ಡಿಸಿಷನ್ ತೊಗೋತೀನಿ, ಯಾವುದಕ್ಕೂ ದುಡ್ಕಲ್ಲ. ಇದಕ್ಕೂ ಅಷ್ಟೇ, ನಾನು ಸುಮಾರು ಜನದ ಹತ್ರ ನಾನು ಇವರು ಇಬ್ಬರದು ಹಬೀಸ್ ಸರ್ ಮತ್ತು ಗೀತಾ ಮೇಡಮ್ದು ಬಗ್ಗೆ ನಾನು ರಿವ್ಯೂ ತೊಗೊಂಡೇನೆ. ಎಷ್ಟೇ ದೂರ ಆದರೂ ಪರವಾಗಿಲ್ಲ, ಈವನ್ ನಾನು ಒಂದು ಬಸ್ ಸ್ಟಾಪ್ಗೆ ಹೋಗಬೇಕು ಅಂದರೂ ನಾನು ಒಬ್ಬಳೇ ಇಂಡಿವಿಜುವಲಾಗಿ ಓಡಾಡಿದೋಳಲ್ಲ. ಇಲ್ಲಿಗೆ ಬಂದು ನಾನು ಒಬ್ಬಳೇ ಓಡಾಡ್ತೀನಿ ಅನ್ನೋ ಕಾನ್ಫಿಡೆಂಟ್ ಲೆವೆಲ್ಗೆ ನಾನು ಇಳಿದಿದ್ದೀನಿ ಅಂತ ಅಂದರೆ ಅದಕ್ಕೆ ಈ ಸ್ಟುಡಿಯೋನೇ ಕಾರಣ. ನನಗೆ ಇವರಿಬ್ಬರಿಗೂ ತುಂಬ ಥ್ಯಾಂಕ್ಸ್ ಹೇಳಬೇಕು. ಡೇ 1ನಲ್ಲಿ ಇವರಿಬ್ಬರು ಇಂಟ್ರಡಕ್ಷನ್ ಹೇಗಿತ್ತು ಅಂದರೆ ತುಂಬ ಸ್ಟ್ರಿಕ್ಟು, ಹಾಗೆ ಹಿಂಗೆ ಅಂತೆಲ್ಲ ಹೇಳ್ಕೊಂಡ್ರು ಮ್ಯಾಮು. ಆದರೆ ಹೋಗ್ತಾ ಹೋಗ್ತಾ ಹೆಂಗಾಯಿತು ಅಂದರೆ, ಇದು ನನಗೊಂದು ಫ್ಯಾಮಿಲಿ ಅಂತ ಕಂಫರ್ಟ್ ಝೋನ್ ಆಯಿತು. ಫ್ರೆಂಡ್ಲಿಯಾಗಿ ಟ್ರೀಟ್ ಮಾಡಿದ್ರು, ನಮಗೇನು ಬರಲ್ಲ, ನಾವು ಎಷ್ಟೇ ಸಲ ಕೇಳಿದ್ರು ಒಂದು ಚೂರು ಮುಜುಗರ ಪಟ್ಕೊಳ್ದೇನೆ ನಮಗೆ ಅವರು ಫುಲ್ ನೀಟಾಗಿ ಡೀಪಾಗಿ ತಿಳಿಸೋವರೆಗೂ ಬಿಡದೆ ನಮ್ಗೆ ಚೆನ್ನಾಗಿ ಹೇಳ್ಕೊಂಡು ಕೊಟ್ಟಿದ್ದಾರೆ. ನಮ್ಮ ಜೀವನಕ್ಕೆ ಇನ್ನೊಂದು ದಾರಿ ತೋರಿಸ್ಕೊಟ್ಟಿದ್ದಾರೆ. ಅವರು ನಮಗಿಂತ ಏಜಲ್ಲಿ ಚಿಕ್ಕವರೋ ದೊಡ್ಡವರೋ ಮ್ಯಾಟ್ರ್ ಅಲ್ಲ, ಬಟ್ ನಮಗಿಲ್ಲಿ ಅವರು ತಂದೆ ತಾಯಿ ಲೆವೆಲ್ ಥರ ನಿಂತ್ಕೊಂಡು ನಮಗೊಂದು ಒಳ್ಳೆ ವಿದ್ಯೆ ತೋರಿಸ್ಕೊಟ್ಟಿದ್ದಾರೆ. ಇಂಡಿವಿಜುವಲಾಗಿ ಹೆಂಗೆ ನಾವು ಸಂಪಾದನೆ ಮಾಡ್ಬೋದು, ಇದರಿಂದ ಏನೇನು ಅಚೀವ್ ಮಾಡ್ಬೋದು ಅನ್ನೋದೊಂದು ಇಬ್ಬರು ನಮಗೆ ಹೇಳ್ಕೊಂಡು ಕೊಟ್ಟಿದ್ದಾರೆ.